ಹನಿ ಟ್ರ್ಯಾಪು ಅಥವಾ ಮರ್ಡರು ನೇರವಾಗಿ ದೂರು ಕೊಡ್ರಿ, ತನಿಖೆ ಆಗಲಿ, ತನಿಖೆಯಿಂದ ಸತ್ಯಾಂಶ ಗೊತ್ತಾಗಲಿ. ರಾಜ್ಯದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬೇಡ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಇದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ. ಹೆಚ್ಚು ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಆದರೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಒಳ್ಳೆಯದಲ್ಲ ಅಂತ ನನ್ನ ಒಂದು ಅನಿಸಿಕೆ. ಬಿಜೆಪಿ ಆಂತರಿಕ ವಿಚಾರ ಯತ್ನಾಳ್ ಉಚ್ಚಾಟನೆ ಆಗಿದೆ. ನೋಡೋಣ, ನಾನು ಇದ್ರ ಬಗ್ಗೆ ನೋ ಕಾಮೆಂಟ್ಸ್. ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ನಾವು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಮಾತಾಡಬೇಕು. ಏನೇ ಸಮಸ್ಯೆಗಳಿದ್ದರೂ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಮಾಡೋಕ್ಕೂ, ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡೋಕ್ಕೂ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೋ ಕಾಮೆಂಟ್ಸ್. ನಿಮಗೂ ಇದೇ ರೀತಿಯಾದಂಥ ಆತಂಕ ಕಾಡ್ತಿದೆ. ಯಾಕಂದರೆ ಯತ್ನಾಳ್ ಅವ್ರಿಗೂ 2 ಬಾರಿ ನೋಟಿಸ್ ಕೊಟ್ಟಿದ್ರು, ಏಕಾಏಕಿ 6 ವರ್ಷ ಉಚ್ಚಾಟನೆ ಮಾಡಿದ್ರು. ನಿಮ್ಗೆ ಆ ರೀತಿ ಏನಾದರೂ ನನಗೆ ಯಾವುದೇ ಆತಂಕನೂ ಇಲ್ಲ, ದುಃಖನೂ ಇಲ್ಲ, ನೋವು ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರದ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ. ಮತ್ತು ರಾಜ್ಯದ ಅಧ್ಯಕ್ಷರು ಅಥವಾ ಯಡಿಯೂರಪ್ಪನವರು ಯಾವುದೇ ಮುಖಂಡರುಗಳ ವಿರುದ್ಧ ನಾನು ಮಾತಾಡಿಲ್ಲ. ವಿಜಯೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು. ಅವರ ತೀರ್ಮಾನವನ್ನು ಕೆಲವರುಗಳು ಬಹಿರಂಗವಾಗಿ ಟೀಕೆ ಮಾಡಿದರು, ಅನಗತ್ಯವಾಗಿ ಚರ್ಚೆ ಮಾಡಿದರು, ಸಭೆಗಳು ನಡೆಸಿದರು. ಮತ್ತು ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕಾಯಿತು? ಕಾಂಗ್ರೆಸ್ ವಿರುದ್ಧ ಇರಬೇಕಾಯಿತು. ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಒಂದು ನಿಮಿಷ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕಾಯಿತು. ಅದರ ಬದಲಾಗಿ ಸ್ವಪಕ್ಷೀಯ ನಮ್ಮ ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದಾಗ ಇದು ರಾಷ್ಟ್ರೀಯ ನಾಯಕರ ಮುಜುಗರಾಗುತ್ತೆ, ಒಳ್ಳೆಯದಲ್ಲ, ಒಟ್ಟಾಗಿ ಹೋಗೋಣ, ಒಂದಾಗಿ ಬನ್ನಿ ಅಂತ ನಾವು ಹೇಳಿದ್ವಿ. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡೋಕ್ಕೂ ಶಿಸ್ತು ಸಮಿತಿಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಓಂ ಪಾಟೀಲ್ ತೀರ್ಮಾನ ಮಾಡಿದರೆ ಆ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನನಗೆ ನೋವು ಇಲ್ಲ, ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ನೀವೆಲ್ಲ ಸೇರಿ ಆಗ್ರಹ ಮಾಡಿದ್ರಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ನೋಡೋಣ, ಒಂದು ನಾವು ಹೇಳಿದ್ದು ಒಟ್ಟಾಗಿ ಹೋಗೋಣ, ಬಂದೊಂದು ಉಚ್ಚಾಟನೆ ಪ್ರಾರಂಭದಲ್ಲಿ ಹೇಳ್ತಿದ್ವಿ. ಅದಾದ ನಂತರ ಒಟ್ಟಾಗಿ ಹೋಗೋಣ ಬನ್ನಿ, ನಾವೆಲ್ಲ ಒಂದು ಕುಟುಂಬ ಸದಸ್ಯರಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಣ ಬನ್ನಿ ಅಂತ ಹೇಳಿದ್ವಿ. ನೋಡಿದಿರಿ, ಮಾಧ್ಯಮದಲ್ಲಿ ನೋಡಿದಿರಿ, ಗೊಂದಲವಾದ ಹೇಳಿಕೆಗಳು. ಅನಿವಾರ್ಯವಾಗಿ ನಾನು ಹೇಳಿದ್ದೇನೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಸಿದ್ಧಾಂತ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಆ ತೀರ್ಮಾನ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ ಮಾಧ್ಯಮದ ಮುಂದೆ. ಎಸ್ ಟಿ ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಪಕ್ಷದ ವಿರುದ್ಧ ನಡ್ಕೊಳ್ತಾರೆ ಅಂತ ಆರೋಪಗಳು ಮೊದಲಿಂದನೇ ಇದೆ, ನೋಟಿಸ್ ಕೊಟ್ಟಿದ್ದಾರೆ. ಅವರು ನಿನ್ನೆ ದಿವಸ ನಾನು ನೋಡಿದ್ದೀನಿ, ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಧ್ಯಮದಲ್ಲಿ ನೋಡಿದ್ದೀನಿ. ನಾವು ಕಾಂಗ್ರೆಸ್ ಹೋಗಿಲ್ಲ ಅದು ಇದು ಹೇಳಿದ್ದಾರೆ. ನಾನು ಅದ್ರ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನೋಟಿಸ್ ಕೊಟ್ಟದ್ದು ಮತ್ತು ಉಚ್ಚಾಟನೆ ಇದೆ, ಎಲ್ಲದರಿಂದ ಪಕ್ಷದಲ್ಲಿ ಭಿನ್ನಮತ ಶಮನ ಆಯಿತಾ? ಸರಿ ಹೋಗುತ್ತೆ ಅಲ್ಲ? ನೋಡಿ, ನನಗೂ ನೋಟಿಸ್ ಬಂದಿದೆ. ನಾನು ನಾಳೆ ಸಂಜೆ ಒಳಗಾಗಿ ಗೌರವದಿಂದ, ನಾನು ಹೇಳಿದ್ನಲ್ಲ, ಪಕ್ಷದ ಸ್ವಪಕ್ಷ ವಿರುದ್ಧ ಮಾತಾಡಿಲ್ಲ, ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ದೀನಿ. ರಾಜ್ಯದ ಅಧ್ಯಕ್ಷರು ನೇಮಕ ಮಾಡಿದ್ದು ರಾಷ್ಟ್ರೀಯ ನಾಯಕರು. ಟೀಕೆ ಮಾಡಿದಾಗ ಅನಿವಾರ್ಯವಾಗಿ ಕಾರ್ಯಕರ್ತರ, ಪಕ್ಷದ ಮುಖಂಡರ ಭಾವನೆಗಳಿಂದ ನಾನು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ವಿನ ಅನಗತ್ಯವಾಗಿ ನಾನಾಗಿ ಮಾಧ್ಯಮಕ್ಕೆ ಹೋಗಿಲ್ಲ. ಅವ್ರು ಟೀಕೆ ಮಾಡಿ, ಕೆಲವರು ಅನಗತ್ಯವಾಗಿ ಟೀಕೆ ಮಾಡಿದಾಗ ನಾನು ಟೀಕೆ ಮಾಡಿದ್ದೀನಿ. ನಾನು ಪಕ್ಷ ವಿರುದ್ಧನೂ ಮಾತಾಡಿಲ್ಲ, ನಾಯಕ ವಿರುದ್ಧನೂ ಮಾತಾಡಿಲ್ಲ. ನಮ್ಮ ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ನಾನು ನಾಳೆ ಸಂಜೆ ಒಳಗಾಗಿ ಯಾವ ರೀತಿ ಉತ್ತರ ಕೊಡಬೇಕು, ಗೌರವದಿಂದ, ನಮ್ರತೆಯಿಂದ ನಾನು ಉತ್ತರವನ್ನು ಕೊಡ್ತೀನಿ. ನನ್ನ ಕರ್ತವ್ಯನವುದು. ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಒಬ್ಬ ಸಿಪಾಯಿ ಕಾರ್ಯಕರ್ತ. ನಾನು ಮೇಲಿನವರು ನನಗೆ ನೋಟಿಸ್ ಕೊಟ್ಟಾಗ ಉತ್ತರ ಕೊಡಬೇಕಾದ್ದು ಪಕ್ಷದ ಕಾರ್ಯಕರ್ತರ ಕರ್ತವ್ಯ. ಆಂತರಿಕ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು, ಏನು, ಅದ್ರ ಬಗ್ಗೆ ನನಗೆ ಕಲ್ಪನೆ ಇದೆ. ಥ್ಯಾಂಕ್ ಯು. ಸರ್, ಈ ಒಂದು ವಿಚಾರದಿಂದ ವಿಜೇಂದ್ರ ಅವರ ಹಾದಿ ಸುಗಮ ಆಗುತ್ತೆ. ಯಾಕಂದರೆ ಈಗ ಯತ್ನಾಳ್ ಅವರೇ ಈಗ ನೋಡಿ, ಇಲ್ಲಿ ಅನಗತ್ಯವಾಗಿ ವಿಜೇಂದ್ರ ಅವರ ಹೆಸರನ್ನ ಹೇಳುತ್ತರಲಾಗುತ್ತೆ, ಬಿಂಬಿಸಲಾಗುತ್ತೆ. ವಿಜೇಂದ್ರ ಅವರು ಯಾರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ.
ಅವ್ರಿಗೆ ಪತ್ರನೂ ಬರೋದಿಲ್ಲ. ರಾಜ್ಯದ ಅಧ್ಯಕ್ಷರಾಗಿ ಸಂಘಟನೆ ನನ್ನ ಕರ್ತವ್ಯ, ಸಂಘಟನೆ ನನ್ನ ಉಸಿರು. ರಾಷ್ಟ್ರೀಯ ನಾಯಕರು ನನ್ನನ್ನು ರಾಜ್ಯದ ಅಧ್ಯಕ್ಷ ಮಾಡಿದರೆ ನನ್ನ ಕರ್ತವ್ಯ ಸಂಘಟನೆ, ಸದಸ್ಯತ್ವ ಅಭಿಯಾನ ಮತ್ತು ಏನು ಬೂತ್ ಅಧ್ಯಕ್ಷ ಮನೆ ಬಾಗಿಲಿಗೆ ಹೋಗಿ ಅಥವಾ ಸಂಘಟನೆ ಮಾಡಿದರೆ, ಸದಸ್ಯತ್ವ ಅಭಿಯಾನ ಯಶಸ್ವಿ ಮಾಡಿದರೆ ರಾಜ್ಯದಲ್ಲಿ. ಇದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ, ಮೂಡಾ ವಿರುದ್ಧ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ವಿರುದ್ಧ, ವ್ಯಕ್ತಿ ವಿರುದ್ಧ ಅಲ್ಲ, ಸಿದ್ದರಾಮಯ್ಯ ಅಂತಲ್ಲ, ಭ್ರಷ್ಟಾಚಾರ ವಿರುದ್ಧ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿ ಯಶಸ್ವಿ ಆದರು. ಸೈಟು ವಾಪಸ್ ಕೊಟ್ಟರು. ವಾಲ್ಮೀಕಿ ಹಗರಣ ಇರ್ಬೋದು, PSI ಸಾವು ಇರ್ಬೋದು, ವರ್ಗಾವಣೆ ದಂಧೆಯಲ್ಲಿ ಹಗಲು ದರೋಡೆ ಇರ್ಬೋದು, ಭ್ರಷ್ಟಾಚಾರಗಳ ವಿರುದ್ಧ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಹಾಗಾಗಿ ವಿಜಯೇಂದ್ರವರು ತಮ್ಮ ಸ್ವಂತ ಹಿತಾಸಕ್ತಿ ಏನಿಲ್ಲ, ಪಕ್ಷವನ್ನು ಸಂಘಟನೆ ಮಾಡೋಕ್ಕೂ, ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಮುಂಬರುವ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆಗಳು, ಮಹಾನಗರ ಪಾಲಿಕೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ನಗರಸಭೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಯಾವುದೇ ಬಂದರೂ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತೇಳಿ ವಿಜಯೇಂದ್ರ ಒಂದು ಅಪೇಕ್ಷೆ ಇದೆ. ಪಕ್ಷನೇ ನನಗೆ, ಯಾಕೆಂದರೆ ಉಸಿರು. ಯಡಿಯೂರಪ್ಪನವರು BJP ಸಂಘ ಪರಿವಾರದಿಂದ ಬಂದು ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತ ಬೆಳೆಸಿದ ಏಕೈಕ ನಾಯಕ, ಮೇರು ನಾಯಕ. ಅವರಿಗೆ ದಿವಂಗತ ಅನಂತಕುಮಾರ್ ಅವರು, ಈಶ್ವರಪ್ಪನವರು, ಡಾಕ್ಟರ್ ತಂಗಾರವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, DS ಶಂಕರಮೂರ್ತಿ ಅವರು, ರಾಮಚಂದ್ರೇಗೌಡರು, ಮಲ್ಲಿಕಾರ್ಜುನವರು, ಭಾಳಷ್ಟು ಜನ ಹಿರಿಯರು, BB ಶಿವಪ್ಪನವರು ಅವ್ರಿಗೆ ಸಹಕಾರ ಕೊಟ್ಟರು. ಎಲ್ಲರ ಸಹಕಾರದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಯಡಿಯೂರಪ್ಪನವರು. ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದಂಥ ಮೇರು ನಾಯಕ ಯಡಿಯೂರಪ್ಪನ ಮಗ ಅಂತ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ. ವಿಜಯೇಂದ್ರ ಅವರಿಗೆ ವೈಯಕ್ತಿಕ ವರ್ಚಸ್ಸಿದೆ ಅಂತ ಹೇಳಿ ಕೊಟ್ಟರು. ಅನಗತ್ಯವಾಗಿ ಟೀಕೆ ಮಾಡಿದಾಗ ಅವ್ರ ಟೀಕೆಗಳಿಗೆ ಉತ್ತರನೂ ಕೊಡದೆ, ತಮ್ಮ ಸಹನೆಯನ್ನು ಕಳೆದುಕೊಳ್ಳದೆ, ಯಾರ ಮೇಲೂ ಶಿಸ್ತು ಕ್ರಮ ಜರುಗಿಸಿ ಅಂತ ಎಲ್ಲಿ ಹೇಳಿಲ್ಲ. ನಮಗೆ ಅನೇಕ ಬಾರಿ ವಿಜಯೇಂದ್ರ ಹೇಳಿದ್ದಾರೆ, ರೇಣುಕಣ್ಣ ಪಕ್ಷಕ್ಕೆ ಮುಜುಗರ ಮಾಡಬೇಡ್ರಿ, ಪಕ್ಷಕ್ಕೆ ಮುಜುಗರ ಮಾಡಬೇಡ್ರಿ ಅಂತ ನಮಗೂ ಸಹ ಅನೇಕ ಬಾರಿ ಹೇಳಿದ್ದಾರೆ. ಮುಂದುವರಿತಾರೆ ಅಂತ ಒಂದು ವಿಶ್ವಾಸ ಇದೆ ವಿಜಯೇಂದ್ರ ಅವರೇ. ನೋಡಿ, ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. 1 ವರ್ಷ ಆಗಿದೆ. ಸಹಜವಾಗಿ ರಾಷ್ಟ್ರೀಯ ನಾಯಕರು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ವಿಜಯೇಂದ್ರ ಒಬ್ಬ ಯುವಕ, ಸಂಘಟನಾ ಶಕ್ತಿ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಹನಿ ಟ್ರ್ಯಾಪು ಅಥವಾ ಮರ್ಡರು ನೇರವಾಗಿ ದೂರು ಕೊಡ್ರಿ, ತನಿಖೆ ಆಗಲಿ, ತನಿಖೆಯಿಂದ ಸತ್ಯಾಂಶ ಗೊತ್ತಾಗಲಿ. ರಾಜ್ಯದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬೇಡ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಇದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ, ಹೆಚ್ಚು ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಆದರೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಒಳ್ಳೆಯದಲ್ಲ ಅಂತ ನನ್ನ ಒಂದು ಅನಿಸಿಕೆ. BJP ಆಂತರಿಕ ವಿಚಾರ, ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ನೋಡೋಣ, ನಾನು ಇದ್ರ ಬಗ್ಗೆ ನೋ ಕಾಮೆಂಟ್ಸ್. ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ನಾವು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಮಾತಾಡಬೇಕು. ಏನೇ ಸಮಸ್ಯೆಗಳಿದ್ದರೂ 4 ಗೋಡೆ ಮಧ್ಯೆ ಚರ್ಚೆ ಮಾಡೋಕ್ಕೂ, ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡೋಕ್ಕೂ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೋ ಕಾಮೆಂಟ್ಸ್. ನಿಮಗೂ ಇದೇ ರೀತಿಯಾದಂಥ ಆತಂಕ ಕಾಡ್ತಿದೆ, ಯಾಕಂದರೆ ಯತ್ನಾಳ್ ಅವ್ರಿಗೂ 2 ಬಾರಿ ನೋಟಿಸ್ ಕೊಟ್ಟಿದ್ರು, ಏಕಾಏಕಿ 6 ವರ್ಷ ಉಚ್ಚಾಟನೆ ಮಾಡಿದ್ರು. ನಿಮ್ಗೆ ಆ ರೀತಿ ಏನಾದರೂ ನನಗೆ ಯಾವುದೇ ಆತಂಕನೂ ಇಲ್ಲ, ದುಃಖನೂ ಇಲ್ಲ, ನೋವು ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರದ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ. ಮತ್ತು ರಾಜ್ಯದ ಅಧ್ಯಕ್ಷರು ಅಥವಾ ಯಡಿಯೂರಪ್ಪನವರು ಯಾವುದೇ ಮುಖಂಡರುಗಳ ವಿರುದ್ಧ ನಾನು ಮಾತಾಡಿಲ್ಲ. ವಿಜಯೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು. ಅವರ ತೀರ್ಮಾನವನ್ನು ಕೆಲವರುಗಳು ಬಹಿರಂಗವಾಗಿ ಟೀಕೆ ಮಾಡಿದರು, ಅನಗತ್ಯವಾಗಿ ಚರ್ಚೆ ಮಾಡಿದರು, ಸಭೆಗಳು ನಡೆಸಿದರು. ಮತ್ತು ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕಾಯಿತು? ಕಾಂಗ್ರೆಸ್ ವಿರುದ್ಧ ಇರಬೇಕಾಯಿತು. ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಒಂದು ನಿಮಿಷ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕಾಯಿತು. ಅದರ ಬದಲಾಗಿ ಸ್ವಪಕ್ಷೀಯ ನಮ್ಮ ರಾಜ್ಯದ ಅಧ್ಯಕ್ಷರನ್ನು ಟೀಕೆ ಮಾಡಿದಾಗ ಇದು ರಾಷ್ಟ್ರೀಯ ನಾಯಕರ ಮುಜುಗರಾಗುತ್ತೆ, ಒಳ್ಳೆಯದಲ್ಲ, ಒಟ್ಟಾಗಿ ಹೋಗೋಣ, ಒಂದಾಗಿ ಬನ್ನಿ ಅಂತ ನಾವು ಹೇಳಿದ್ವಿ. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡೋಕ್ಕೂ ಶಿಸ್ತು ಸಮಿತಿಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಓಂಪಾಟ ತೀರ್ಮಾನ ಮಾಡಿದರೆ ಆ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡಲ್ಲ.
ನನಗೆ ನೋವು ಇಲ್ಲ, ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ಅಲ್ಲ, ಯಾಕಂದ್ರೆ ನೀವೆಲ್ಲ ಸೇರಿ ಆಗ್ರಹ ಮಾಡಿದ್ರಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ನೋಡಿ, ನಾವು ಹೇಳಿದ್ದು ಒಟ್ಟಾಗಿ ಹೋಗೋಣ, ಬಂದೊಂದು ಉಚ್ಚಾಟನೆ ಪ್ರಾರಂಭದಲ್ಲಿ ಹೇಳ್ತಿದ್ವಿ. ಅದಾದ ನಂತರ ಒಟ್ಟಾಗಿ ಹೋಗೋಣ ಬನ್ನಿ, ನಾವೆಲ್ಲ ಒಂದು ಕುಟುಂಬ ಸದಸ್ಯರಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಣ ಬನ್ನಿ ಅಂತ ಹೇಳಿದ್ವಿ. ನೋಡಿದಿರಿ, ಮಾಧ್ಯಮದಲ್ಲಿ ನೋಡಿದಿರಿ, ಗೊಂದಲವಾದ ಹೇಳಿಕೆಗಳು. ಅನಿವಾರ್ಯವಾಗಿ ನಾನು ಹೇಳಿದ್ದೇನೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಸಿದ್ಧಾಂತ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಆ ತೀರ್ಮಾನ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ ಮಾಧ್ಯಮದ ಮುಂದೆ. ಎಸ್ ಟಿ ಸೋಮಶೇಖರ್ ಅವರು ಮತ್ತು ಶಿವರಾಮಯ್ಯ ಅವರು ಪಕ್ಷದ ವಿರುದ್ಧ ನಡ್ಕೊಳ್ತಾರೆ ಅಂತ ಆರೋಪಗಳು ಮೊದಲಿಂದನೂ ಇದೆ, ನೋಟಿಸ್ ಕೊಟ್ಟಿದ್ದಾರೆ. ಅವರು ನಿನ್ನೆ ದಿವಸ ನಾನು ನೋಡಿದ್ದೀನಿ, ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಧ್ಯಮದಲ್ಲಿ ನೋಡಿದ್ದೀನಿ. ನಾವು ಕಾಂಗ್ರೆಸ್ ಹೋಗಿಲ್ಲ ಅದು ಇದು ಹೇಳಿದ್ದಾರೆ. ನಾನು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನೋಟಿಸ್ ಕೊಟ್ಟದ್ದು ಮತ್ತು ಉಚ್ಚಾಟನೆ ಇದೆಲ್ಲದರಿಂದ ಪಕ್ಷದಲ್ಲಿ ಭಿನ್ನಮತ ಶಮನ ಆಯ್ತಾ, ಸರಿ ಹೋಗುತ್ತೆ ಅಲ್ಲ? ನೋಡಿ, ನನಗೂ ನೋಟಿಸ್ ಬಂದಿದೆ. ನಾನು ನಾಳೆ ಸಂಜೆ ಒಳಗಾಗಿ ಗೌರವದಿಂದ, ನಾನು ಹೇಳಿದ್ನಲ್ಲ, ಪಕ್ಷದ ಸ್ವಪಕ್ಷಿ ವಿರುದ್ಧ ಮಾತಾಡಿಲ್ಲ, ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ದೀನಿ. ರಾಜ್ಯದ ಅಧ್ಯಕ್ಷರು ನೇಮಕ ಮಾಡಿದ್ದು ರಾಷ್ಟ್ರೀಯ ನಾಯಕರು. ಟೀಕೆ ಮಾಡಿದಾಗ ಅನಿವಾರ್ಯವಾಗಿ ಕಾರ್ಯಕರ್ತರ, ಪಕ್ಷದ ಮುಖಂಡರ ಭಾವನೆಗಳಿಂದ ನಾನು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ವಿನ ಅನಗತ್ಯವಾಗಿ ನಾನಾಗಿ ಮಾಧ್ಯಮಕ್ಕೆ ಹೋಗಿಲ್ಲ. ಅವ್ರು ಟೀಕೆ ಕೆಲವರು ಅನಗತ್ಯವಾಗಿ ಟೀಕೆ ಮಾಡಿದಾಗ ನಾನು ಟೀಕೆ ಮಾಡಿದ್ದೀನಿ. ನಾನು ಪಕ್ಷ ವಿರುದ್ಧನೂ ಮಾತಾಡಿಲ್ಲ, ನಾಯಕ ವಿರುದ್ಧನೂ ಮಾತಾಡಿಲ್ಲ. ನಮ್ಮ ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ನಾನು ನಾಳೆ ಸಂಜೆ ಒಳಗಾಗಿ ಯಾವ ರೀತಿ ಉತ್ತರ ಕೊಡಬೇಕು, ಗೌರವದಿಂದ, ನಮ್ರತೆಯಿಂದ ನಾನು ಉತ್ತರವನ್ನು ಕೊಡ್ತೀನಿ. ನನ್ನ ಕರ್ತವ್ಯನೌದು. ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಒಬ್ಬ ಸಿಪಾಯಿ ಕಾರ್ಯಕರ್ತ. ನಾನು ಮೇಲಿನವರು ನನಗೆ ನೋಟಿಸ್ ಕೊಟ್ಟಾಗ ಉತ್ತರ ಕೊಡಬೇಕಾದ್ದು ಪಕ್ಷದ ಕಾರ್ಯಕರ್ತರ ಕರ್ತವ್ಯ. ಆಂತರಿಕ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು, ಏನು, ಅದ್ರ ಬಗ್ಗೆ ನನಗೆ ಕಲ್ಪನೆ ಇದೆ. ಥ್ಯಾಂಕ್ ಯು. ಸರ್, ಈ ಒಂದು ವಿಚಾರದಿಂದ ವಿಜೇಂದ್ರ ಅವರ ಹಾದಿ ಸುಗಮ ಆಗುತ್ತೆ. ಯಾಕಂದರೆ ಈಗ ಯತ್ನಾಳ್ ಅವರೇ ಈಗ ನೋಡಿ, ಇಲ್ಲಿ ಅನಗತ್ಯವಾಗಿ ವಿಜೇಂದ್ರ ಅವರ ಹೆಸರನ್ನ ತರಲಾಗುತ್ತೆ, ಬಿಂಬಿಸಲಾಗುತ್ತೆ. ವಿಜೇಂದ್ರ ಅವರು ಯಾರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ, ಅವ್ರಿಗೆ ಪತ್ರನೂ ಬರೋದಿಲ್ಲ. ರಾಜ್ಯದ ಅಧ್ಯಕ್ಷರಾಗಿ ಸಂಘಟನೆ ನನ್ನ ಕರ್ತವ್ಯ, ಸಂಘಟನೆ ನನ್ನ ಉಸಿರು. ರಾಷ್ಟ್ರೀಯ ನಾಯಕರು ನನ್ನನ್ನು ರಾಜ್ಯದ ಅಧ್ಯಕ್ಷ ಮಾಡಿದರೆ ನನ್ನ ಕರ್ತವ್ಯ ಸಂಘಟನೆ, ಸದಸ್ಯತ್ವ ಅಭಿಯಾನ ಮತ್ತು ಏನು ಬೂತ್ ಅಧ್ಯಕ್ಷ ಮನೆ ಬಾಗಿಲಿಗೆ ಹೋಗಿ ಅಥವಾ ಸಂಘಟನೆ ಮಾಡಿದರೆ, ಸದಸ್ಯತ್ವ ಅಭಿಯಾನ ಯಶಸ್ವಿ ಮಾಡಿದರೆ ರಾಜ್ಯದಲ್ಲಿ. ಇದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ, ಮೂಡಾ ವಿರುದ್ಧ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ವಿರುದ್ಧ, ವ್ಯಕ್ತಿ ವಿರುದ್ಧ ಅಲ್ಲ, ಸಿದ್ದರಾಮಯ್ಯ ಅಂತಲ್ಲ, ಭ್ರಷ್ಟಾಚಾರ ವಿರುದ್ಧ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿ ಯಶಸ್ವಿ ಆದರು. ಸೈಟಿಗೆ ವಾಪಸ್ ಕೊಟ್ಟರು. ವಾಲ್ಮೀಕಿ ಹಗರಣ ಇರ್ಬೋದು, PSI ಸಾವು ಇರ್ಬೋದು, ವರ್ಗಾವಣೆ ದಂಧೆಯಲ್ಲಿ ಹಗಲು ದರೋಡೆ ಇರ್ಬೋದು, ಭ್ರಷ್ಟಾಚಾರಗಳ ವಿರುದ್ಧ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಹಾಗಾಗಿ ವಿಜೇಂದ್ರವರು ತಮ್ಮ ಸ್ವಂತ ಹಿತಾಸಕ್ತಿ ಏನಿಲ್ಲ, ಪಕ್ಷವನ್ನು ಸಂಘಟನೆ ಮಾಡೋಕ್ಕೂ, ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಮುಂಬರುವ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆಗಳು, ಮಹಾನಗರ ಪಾಲಿಕೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ನಗರಸಭೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಯಾವುದೇ ಬಂದರೂ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತೇಳಿ ವಿಜೇಂದ್ರ ಒಂದು ಅಪೇಕ್ಷೆ ಇದೆ. ಪಕ್ಷನೇ ನನಗೆ, ಯಾಕೆಂದರೆ ಉಸಿರು. ಯಡಿಯೂರಪ್ಪನವರು BJP ಸಂಘ ಪರಿವಾರದಿಂದ ಬಂದು ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತ ಬೆಳೆಸಿದ ಏಕೈಕ ನಾಯಕ, ಮೇರು ನಾಯಕ. ಅವರಿಗೆ ದಿವಂಗತ ಅನಂತಕುಮಾರ್ ಅವರು, ಈಶ್ವರಪ್ಪನವರು, ಡಾಕ್ಟರ್ ತಂಗಾರವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, DH ಶಂಕರಮೂರ್ತಿ ಅವರು, ರಾಮಚಂದ್ರೇಗೌಡರು, ಮಲ್ಲಿಕಾರ್ಜುನವರು, ಭಾಳಷ್ಟು ಜನ ಹಿರಿಯರು, BB ಶಿವಪ್ಪನವರು ಅವ್ರಿಗೆ ಸಹಕಾರ ಕೊಟ್ಟರು. ಎಲ್ಲರ ಸಹಕಾರದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಯಡಿಯೂರಪ್ಪನವರು. ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದಂಥ ಮೇರು ನಾಯಕ ಯಡಿಯೂರಪ್ಪನ ಮಗ ಅಂತ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ. ವಿಜೇಂದ್ರ ಅವರಿಗೆ ವೈಯಕ್ತಿಕ ವರ್ಚಸ್ಸಿದೆ ಅಂತ ಹೇಳಿ ಕೊಟ್ಟರು. ಅನಗತ್ಯವಾಗಿ ಟೀಕೆ ಮಾಡಿದಾಗ ಅವ್ರ ಟೀಕೆಗಳಿಗೆ ಉತ್ತರನೂ ಕೊಡದೆ, ತಮ್ಮ ಸಹನೆಯನ್ನು ಕಳೆದುಕೊಳ್ಳದೆ, ಯಾರ ಮೇಲೂ ಶಿಸ್ತು ಕ್ರಮ ಜರುಗಿಸಿ ಅಂತ ಎಲ್ಲಿ ಹೇಳಿಲ್ಲ. ನಮಗೆ ಅನೇಕ ಬಾರಿ ವಿಜೇಂದ್ರ ಹೇಳಿದ್ದಾರೆ, ಹೆಣ್ಕಣ ಪಕ್ಷಕ್ಕೆ ಮುಜುಗರ ಮಾಡಬೇಡ್ರಿ, ಪಕ್ಷಕ್ಕೆ ಮುಜುಗರ ಮಾಡಬೇಡ್ರಿ ಅಂತ ನಮಗೂ ಸಹ ಅನೇಕ ಬಾರಿ ಹೇಳಿದ್ದಾರೆ. ಮುಂದುವರಿತಾರೆ ಅಂತ ಒಂದು ವಿಶ್ವಾಸ ಇದೆ ವಿಜೇಂದ್ರ ಅವರೇ. ನೋಡಿ, ವಿಜೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. 1 ವರ್ಷ ಆಗಿದೆ. ಸಹಜವಾಗಿ ರಾಷ್ಟ್ರೀಯ ನಾಯಕರು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ.
ವಿಜಯ್ ಅಂದರೆ ಒಬ್ಬ ಯುವಕ, ಸಂಘಟನಾ ಶಕ್ತಿ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ.